ನಮಸ್ಕಾರ ಸ್ನೇಹಿತರೆ, ನಮ್ಮ ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಬಂಧಿಸಿದಂತಹ ಮಹತ್ವವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಜುಲೈ 15ರಂದು ಗೃಹಲಕ್ಷ್ಮಿಯರಿಗೆ 4,000 ಜಮಾವಾಗುವ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿವೆ. ಹಾಗಾದರೆ 4,000 ಬರಬಹುದು, ಯಾರಿಗೆ ಬರುವುದಿಲ್ಲ, ಹಣ ಬಂದಿದೆಯೇ ಎಂದು ಹೇಗೆ ಪರಿಶೀಲಿಸಬೇಕು ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಗೃಹಲಕ್ಷ್ಮಿ ಯೋಜನೆಯಡಿಯ ಅರ್ಹತೆಯನ್ನು ಹೊಂದಿರುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಕೆಲವರಿಗೆ ತಾಂತ್ರಿಕ ಸಮಸ್ಯೆ, ಬ್ಯಾಂಕ್ ಅಥವಾ KYC ಕಾರಣದಿಂದ ಹಿಂದಿನ ತಿಂಗಳ ಹಣ ಬಾಕಿ ಉಳಿದಿರಬಹುದು. ಅಂತಹ ಸಂದರ್ಭಗಳಲ್ಲಿ 2 ಕಂತುಗಳು ಒಂದೇ ಬಾರಿ ಜಮಾ ಆದರೆ 4,000 ಕ್ರೆಡಿಟ್ ಆಗುತ್ತದೆ. ಈಗ 4,000 ಯಾರಿಗೆ ಬರಲಿದೆ ಎಂಬುದರ ಬಗ್ಗೆ ಈಗ ತಿಳಿಯೋಣ. ಹಿಂದಿನ ತಿಂಗಳು ಕಂತು ಬಾಕಿ ಇದ್ದವರಿಗೆ, ಬ್ಯಾಂಕ್ ಖಾತೆಯ ಸಮಸ್ಯೆ ಪರಿಹಾರ ಆದವರಿಗೆ, KYC ಪೂರ್ಣಗೊಳಿಸಿದವರಿಗೆ, ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಸರಿಯಾಗಿ ಮಾಡಿದವರಿಗೆ ಹಣ ಜಮಾ ಆಗುತ್ತದೆ. ಹಣ ಜಮಾ ಆಗಿದೆಯೇ ಎಂದು ಹೇಗೆ ಪರಿಶೀಲಿಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಬ್ಯಾಂಕ್ SMS ಪರಿಶೀಲಿಸಿ, ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿ, DBT ಸ್ಟೇಟಸ್ ಪರಿಶೀಲಿಸಿ, ಬ್ಯಾಂಕ್ ಶಾಖೆಗೆ ಸಂಪರ್ಕಿಸಿ. ಹಣ ಬಾರದಿದ್ದರೆ ಏನು ಮಾಡಬೇಕು? ಆಧಾರ್ ಲಿಂಕ್ ಪರಿಶೀಲಿಸಬೇಕು. NPCI ಮ್ಯಾಪಿಂಗ್ ಸರಿ ಇದೆಯೇ ಎಂದು ನೋಡಬೇಕು. KYC ಪೂರ್ಣಗೊಳಿಸಿದೆಯೇ ಎಂದು ತಿಳಿದುಕೊಳ್ಳಬೇಕು. ಸೇವಾ ಸಿಂಧು ಅಥವಾ ಸಂಬಂಧಿಸಿದಂತಹ ಅಧಿಕಾರಿಗಳನ್ನು ಸಂಪರ್ಕಿಸಬೇಕಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ತಪ್ಪು ಮಾಹಿತಿಗಳು ಹರಿದಾಡುತ್ತಿವೆ. ಯಾವುದೇ ಮಾಹಿತಿ ಬಂದರೂ ಸರ್ಕಾರದ ಅಧಿಕೃತ ಪ್ರಕಟಣೆ ಅಥವಾ ಇಲಾಖೆಯ ದೃಢೀಕರಣವನ್ನು ಪರಿಶೀಲಿಸಿ. ಸ್ನೇಹಿತರೆ, ಜುಲೈ 15ರಂದು ಕೆಲ ಅರ್ಹತೆಯನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಹಿಂದಿನ ಬಾಕಿ ಕಂತು ಸೇರಿ 4,000 ಜಮಾ ಆಗುವ ಸಾಧ್ಯತೆ ಇದೆ. ಆದರೆ ಇದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಅನ್ವಯಿಸುವುದಿಲ್ಲ. ಅಧಿಕೃತ ಮಾಹಿತಿ ಪ್ರಕಟವಾದ ತಕ್ಷಣ ನಮ್ಮ ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ನೀಡುತ್ತೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ನ್ಯೂಸ್ ಕನ್ನಡಿಗ 24 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ.